ಈ ವಿಡಿಯೋದಲ್ಲಿ ನಾವು ಸೀ ಬ್ರಿಡ್ಜ್ ಮತ್ತು ಲ್ಯಾಂಡ್ ಬ್ರಿಡ್ಜ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ನೇದು ಸೀ ಬ್ರಿಡ್ಜ್. ಸೀ ಬ್ರಿಡ್ಜ್ ಅಂದರೆ ಏನು? ಸೀ ಬ್ರಿಡ್ಜ್ ಇಸ್ ಅ ಕೂಲ್ ವಿಂಡ್ ದ್ಯಾಟ್ ಬ್ಲೂಸ್ ಫ್ರಮ್ ದಿ ಸೀ ಟುವರ್ಡ್ಸ್ ದಿ ಲ್ಯಾಂಡ್ ಡ್ಯೂರಿಂಗ್ ದಿ ಡೇ ಟೈಮ್. ಡೇ ಟೈಮಲ್ಲಿ ಒಂದು ತಣ್ಣನೆ ಗಾಳಿ ಎಲ್ಲಿಂದ ಸೀಯಿಂದ ಲ್ಯಾಂಡ್ ಕಡೆ ಬರೋದನ್ನು ನಾವು ಸೀ ಬ್ರಿಡ್ಜ್ ಅಂತ ಕರಿತೀವಿ. ಬಟ್ ಹೌ ಇಟ್ ಫಾರ್ಮ್ಸ್, ಇದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ, ಡ್ಯೂರಿಂಗ್ ದ ಡೇ ಟೈಮ್ ಸನ್ ಹೀಟ್ಸ್ ದಿ ಲ್ಯಾಂಡ್ ಫಾಸ್ಟರ್ ದೆನ್ ದಿ ಸೀ. ಡೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಭೂಮಿ ಬೇಗನೆ ಬಿಸಿ ಆಗುತ್ತೆ ಕಂಪೇರ್ ಟು ಸಿಯನ್ನು ಕಂಪೇರ್ ಮಾಡಿದಾಗ ಇದು ಬೇಗ ಬಿಸಿ ಆಗುತ್ತೆ. ಸೊ ದ ಏರ್ ಅಬೋವ್ ದಿ ಲ್ಯಾಂಡ್ ಆಲ್ಸೋ ಬಿಕಮ್ಸ್ ವಾರ್ಮ್ಸ್, ಎಕ್ಸ್ಪ್ಯಾಂಡ್ಸ್ ಆ್ಯಂಡ್ ಸ್ಟಾರ್ಟ್ಸ್ ರೈಸಿಂಗ್ ಅಪ್. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಭೂಮಿ ಬೇಗ ಬಿಸಿಯಾಗೋದ್ರಿಂದ ಅಲ್ಲಿರುವಂತಹ ಗಾಳಿ ಕೂಡ ಬಿಸಿಯಾಗಿ ಎಕ್ಸ್ಪ್ಯಾಂಡ್ ಆಗಿ ಮೇಲೇರೋಕ್ಕೆ ಶುರು ಮಾಡುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ಈ ಸಮುದ್ರದ ಮೇಲಿರುವಂತಹ ಗಾಳಿ ಕೂಲ್ ಆಗಿರುತ್ತೆ ಆ್ಯಂಡ್ ಡೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಕಂಪೇರ್ ಟು ದ್ಯಾಟ್ ಆಫ್ ದಿ ಲ್ಯಾಂಡ್. ಸೊ ಯಾವಾಗಲೂ ಏನಾಗುತ್ತೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಗಾಳಿ ಮೂವ್ ಆಗುತ್ತೆ. ಸೊ ಆಗ ಇಲ್ಲಿರುವಂತಹ ತಣ್ಣನೆ ಗಾಳಿ ಭೂಮಿಯ ಕಡೆ ಬರೋಕ್ಕೆ ಶುರು ಆಗುತ್ತೆ. ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ಸೀ ಬ್ರಿಡ್ಜ್. ಇದನ್ನು ನಾವು ಸೀ ಬ್ರಿಡ್ಜ್ ಅಂತ ಕರಿತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ, ದ್ಯಾಟ್ ಅಕರ್ಸ್ ಡ್ಯೂರಿಂಗ್ ದಿ ಡೇ ಟೈಮ್ ಅಫ್ಕೋರ್ಸ್. ಓಕೆ, ದೆನ್ ದಟ್ ವಿಂಡ್ ಬ್ಲೋಸ್ ಫ್ರಮ್ ಸೀ ಟು ದಿ ಲ್ಯಾಂಡ್, ಕೂಲ್ ಮತ್ತು ಮಾಯ್ಶ್ಚರ್ ಆಗಿರುತ್ತೆ. ಸೊ ದ್ಯಾಟ್ ಮೇಕ್ಸ್ ದಿ ಬೀಚಸ್ ಆರ್ ದ್ಯಾಟ್ ಏರಿಯಾಸ್ ಕೂಲರ್ ಆ್ಯಂಡ್ ಕಂಫರ್ಟೇಬಲ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಅಗೇನ್ ಬೀಚಸ್ ಆರ್ ದಿ ಕೋಸ್ಟಲ್ ಏರಿಯಾ, ಪೀಪಲ್ಸ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಓಕೆ, ಅಲ್ಲಿರೋರಿಗೆ ಅದರದ್ದು ಅನುಭವ ಆಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ದಿ ಲ್ಯಾಂಡ್ ಬ್ರಿಡ್ಜ್. ಲ್ಯಾಂಡ್ ಬ್ರಿಡ್ಜ್ ಆಗಂದರೆ ಏನು ಅಂದರೆ, ದಟ್ ರಿವರ್ಸ್ ಏನಾಗುತ್ತೆ ಅಂದರೆ, ದಟ್ ಈಸ್ ದಿ ಲ್ಯಾಂಡ್ ಬ್ರಿಡ್ಜ್ ಈಸ್ ದಿ ಕೂಲ್ ವಿಂಡ್ ದ್ಯಾಟ್ ಬ್ಲೋಸ್ ಫ್ರಮ್ ದಿ ಲ್ಯಾಂಡ್ ಟುವರ್ಡ್ಸ್ ದಿ ಸೀ. ಇಲ್ಲಿ ಲ್ಯಾಂಡಿಂದ ಸೀಗೆ ಹೋಗುತ್ತೆ. ಮೊದಲು ಸೀಯಿಂದ ಲ್ಯಾಂಡಿಗೆ ಹೋಗಿತ್ತು, ಇಲ್ಲಿ ಲ್ಯಾಂಡಿಂದ ಸೀಗೆ ಹೋಗುತ್ತೆ. ಎಲ್ಲಿ? ಅವಾಗ ನೈಟ್ ಟೈಮಲ್ಲಿ. ಏನಾಗುತ್ತೆ ನೈಟ್ ಟೈಮಲ್ಲಿ ಅಂದರೆ ಸೂರ್ಯ ಇರೋದಿಲ್ಲ. ಸೊ ಆವಾಗ ಕೂಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದು ಫಸ್ಟ್ ಕೂಲ್ ಆಗುತ್ತೆ ಅಂದರೆ ಲ್ಯಾಂಡೇ ಫಸ್ಟ್ ಕೂಲ್ ಆಗೋದು ಕಂಪೇರ್ ಟು ದ್ಯಾಟ್ ಆಫ್ ದಿ ಸೀ. ಆಗ ಏನಾಗುತ್ತೆ ಅಂದರೆ ಅಗೇನ್ ಅಲ್ಲಿರುವಂತಹ ಗಾಳಿ ಕೂಡ ಕೂಲ್ ಆಗುತ್ತೆ ಆ್ಯಂಡ್ ಡೆನ್ಸ್ ಆಗುತ್ತೆ ಕಂಪೇರ್ ಟು ದ್ಯಾಟ್ ಆಫ್ ದಿ ಸಿಯನ್ನು ಕಂಪೇರ್ ಮಾಡಿದಾಗ ಅಗೇನ್ ಇಲ್ಲಿ ಒಂದು ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ? ಭೂಮಿಯ ಮೇಲ್ಗಡೆ. ಅಗೇನ್ ಏನು, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಗಾಳಿ ಹೋಗಬೇಕು. ಸೊ ದ ಏರ್ ಸ್ಟಾರ್ಟ್ಸ್ ಮೂವ್ಸ್ ಫ್ರಮ್ ದಿ ಲ್ಯಾಂಡ್ ಟುವರ್ಡ್ಸ್ ದಿ ಸೀ. ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ಲ್ಯಾಂಡ್ ಬ್ರಿಡ್ಜ್. ಅದನ್ನು ನಾವು ಲ್ಯಾಂಡ್ ಬ್ರಿಡ್ಜ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲ್ಯಾಂಡ್ ಬ್ರಿಡ್ಜ್ ಮೀನ್ಸ್ ಇಟ್ ಅಕರ್ಸ್ at the night time and wind blows from the land to the sea. ಯೂಶ್ವಲಿ ಡ್ರೈ ಆ್ಯಂಡ್ ಕೂಲ್ ಆಗಿರುತ್ತೆ. ಕಾಮನ್ ಇನ್ ಕೋಸ್ಟಲ್ ರೀಜನ್ಸ್. ಅಗೇನ್ ಸೇಮ್. ಓಕೆ, ಇದು ಯಾಕೆ ಆಗುತ್ತೆ? ವೈ ಡು ಯು ಸೀ ಬ್ರಿಡ್ಜ್ ಆ್ಯಂಡ್ ಲ್ಯಾಂಡ್ ಬ್ರಿಡ್ಜ್ ಯಾಕಾಗುತ್ತೆ ಅಂದರೆ, ದ ಮೇನ್ ರೀಸನ್ ಈಸ್ ದ್ಯಾಟ್ ಲ್ಯಾಂಡ್ ಹೀಟ್ಸ್ ಅಪ್ ಆ್ಯಂಡ್ ಕೂಲ್ಸ್ ಡೌನ್ ಫಾಸ್ಟರ್ ದೆನ್ ವಾಟರ್ಗಿಂತನೂ ಭೂಮಿ ಬೇಗನೆ ಬಿಸಿ ಆಗುತ್ತೆ, ಹಾಗೆ ಬೇಗನೆ ತಣ್ಣಗಾಗುತ್ತೆ. ಈ ಒಂದು ಗುಣದಿಂದನೇ ಏನಾಗುತ್ತೆ ಅಂದರೆ ಈ ಎರಡು ಫಿನಾಮಿನ ನಾವು ನೋಡ್ತೀವಿ. ಓಕೆ, ದಟ್ ಈಸ್ ಡ್ಯೂರಿಂಗ್ ದ ಡೇ ಟೈಮ್ ನಮಗೆ ಸೀ ಬ್ರಿಡ್ಜ್ ಇರುತ್ತೆ, ದಟ್ ಈಸ್ ಸೀ ಟು ಲ್ಯಾಂಡ್, ಆ್ಯಂಡ್ ಅಟ್ ದ ನೈಟ್ ಟೈಮ್ ಲ್ಯಾಂಡ್ ಟು ಬ್ರಿಡ್ಜ್, ದಟ್ ಈಸ್ ಲ್ಯಾಂಡ್ ಟು ಸೀ. ಕ್ವಿಕ್ ಆಗಿ ಅದರ ಡಿಫ್ರೆನ್ಸ್ ನೋಡೋದಾದರೆ, ಫಸ್ಟ್ ಲ್ಯಾಂಡ್ ಬ್ರಿಡ್ಜು ಅಕರ್ಸ್ ಅಟ್ ದಿ ಡೇ ಟೈಮ್ ಆ್ಯಂಡ್ ಇಟ್ ಈಸ್ ಅಟ್ ನೈಟ್ ಟೈಮ್. ಓಕೆ, ಬ್ಲೋಸ್ ಫ್ರಮ್ ಸೀ ಟು ದಿ ಲ್ಯಾಂಡ್. ಸೀ ಬ್ರಿಡ್ಜ್ ಅಂದರೆ ಸೀಯಿಂದ ಲ್ಯಾಂಡಿಗೆ ಹೋಗುತ್ತೆ, ಲ್ಯಾಂಡ್ ಬ್ರಿಡ್ಜ್ ಅಂದರೆ ಲ್ಯಾಂಡ್ ಟು ದಿ ಸೀ. Land is hotter here and land is cooler in the land bridge. Brings cool and moist air in the sea bridge. It is cool and dry air in the land bridge.
caused by the low pressure over the land. Here low pressure over the sea, or you can say high pressure over the land.